ತಿರುಪತಿ ಲಡ್ಡು ಪ್ರಸಾದದಲ್ಲಿ ದನದ ಕೊಬ್ಬು ಮಿಶ್ರಿತವಾಗಿದೆ ಅಂತಕ್ಕಂಥ ಒಂದು ವಿವಾದಾತ್ಮಕ ಹೇಳಿಕೆ ದೊಡ್ಡ ಸಂಚಲನಕ್ಕೆ ಕಾರಣವಾಗಿತ್ತು. ಈಗ ಇದರ ತನಿಖೆಗೆ ಹೊಸ ಎಸ್ಐಟಿಯನ್ನು ರಚನೆ ಮಾಡಿದೆ ಸುಪ್ರೀಂ ಕೋರ್ಟ್. ಎಸ್ಐಟಿ ತನಿಖೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಸ್ವತಂತ್ರ ಎಸ್ಐಟಿ ರಚನೆಯಾಗಲಿ ಅಂತ ಅಭಿಪ್ರಾಯಪಟ್ಟಿದೆ ಸುಪ್ರೀಂ ಕೋರ್ಟ್. ಸ್ವತಂತ್ರ ಎಸ್ಐಟಿ ಆಹಾರ ಗುಣಮಟ್ಟ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿ ಸಿಬಿಐನ 2 ರಾಜ್ಯ ಸರ್ಕಾರದ 2 ಅಧಿಕಾರಿಗಳನ್ನು ಒಳಗೊಂಡಂತಹ ಸಮಿತಿ ಕೇಂದ್ರದ ಅಧಿಕಾರಿಗಳ ಕಣ್ಗಾವಲಿನಲ್ಲಿ ತನಿಖೆ ಆಗಬೇಕು ಅಂತ. ತಿರುಪತಿ ತಿಮ್ಮಪ್ಪನ ಲಡ್ಡು ವಿವಾದ ತನಿಖೆಗೆ ಈಗ ಹೊಸ ಎಸ್ಐಟಿಯನ್ನು ರಚನೆ ಮಾಡಲಾಗುತ್ತೆ. ಎಸ್ಐಟಿ ಆಲ್ರೆಡಿ ಚಂದ್ರಬಾಬು ನಾಯ್ಡು ಅವರು ರಚನೆ ಮಾಡಿದ್ರು, ಅದು ಬೇಡ ಅಂತ ಇನ್ನೊಂದು ಹೊಸ ಸ್ವತಂತ್ರ ಎಸ್ಐಟಿ ರಚನೆ ಆಗಲಿ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು. ಸಿಬಿಐನಿಂದ 2, ರಾಜ್ಯ ಸರ್ಕಾರದಿಂದ 2 ಆಹಾರ ಗುಣಮಟ್ಟ ಪರಿಶೀಲನಾ ಅಧಿಕಾರಿಗಳು ಅದರಲ್ಲಿ ಇರಬೇಕು ಅಂತ ಅಭಿಪ್ರಾಯಪಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಸುಪ್ರೀಂ ಕೋರ್ಟ್ ಕೂಡ ಚಂದ್ರಬಾಬು ನಾಯ್ಡು ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿತ್ತು ಈ ವಿಚಾರದಲ್ಲಿ. ಸೊ ಈಗ ಅಂತಿಮವಾಗಿ ಏನು ತೀರ್ಪು ಅಂತ? ಅರವಿಂದ್, ಕಳೆದ ವಿಚಾರಣೆಯಲ್ಲಿ ಚಂದ್ರಬಾಬು ನಾಯ್ಡು ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ತೀವ್ರವಾದಂತಹ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು. ಯಾಕೆಂದ್ರೆ ಈ ಸಂಬಂಧ ಎಸ್ಐಟಿಯನ್ನು ರಚನೆ ಮಾಡಿದೆ, ಆದ್ರೆ ಅದು ಒಂದು ವರದಿಯನ್ನು ಕೊಡೋಕ್ಕಿಂತ ಮುಂಚೆ ಈ ರೀತಿಯಾದಂತಹ ಬಹಿರಂಗ ಹೇಳಿಕೆಗಳು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮೂಡಿಸುತ್ತೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಅಭಿಪ್ರಾಯವೂ ಕೂಡ ಆಗಿತ್ತು. ಜೊತೆಗೆ ರಾಜ್ಯ ಸರ್ಕಾರದ ಒಂದು ರಚನೆ ಮಾಡಿದಂತಹ ಎಸ್ಐಟಿ ವಿರುದ್ಧವೂ ಕೂಡ ಆಕ್ಷೇಪಗಳು ಕೇಳಿ ಬಂದಿತ್ತು. ಯಾಕೆಂದ್ರೆ ಅದು ರಾಜ್ಯ ಸರ್ಕಾರದ ಅಣತಿಯಂತೆ ಕೆಲಸ ಮಾಡಬಹುದು. ಹೀಗಾಗಿ ರಾಜ್ಯ ಸರ್ಕಾರದ ಹೇಳಿಕೆಯನ್ನು ಪ್ರತಿಬಿಂಬಿಸುವಂತೆ ಅದು ವರದಿಯನ್ನ ಕೂಡ ಕೊಡಬಹುದು. ಹೀಗಾಗಿ ಅದು ಧಾರ್ಮಿಕ ನಂಬಿಕೆಗಳು ಮತ್ತೆ ಭಕ್ತರ ಭಾವನೆಗಳಿಗೆ ಸಂಬಂಧಿಸಿರುವಂತಹ ವಿಚಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದೊಂದು ಸ್ವತಂತ್ರ ತನಿಖೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಟಿಟಿಡಿಯ ಮಾಜಿ ಅಧ್ಯಕ್ಷ ಸುಬ್ಬಾರೆಡ್ಡಿ ಅವರ ಪರ ವಕೀಲರು ಕೂಡ ವಾದವನ್ನ ಮಂಡಿಸಿದ್ರು. ಇವತ್ತು ವಿಚಾರಣೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದಿತ್ತು. ನ್ಯಾಯಮೂರ್ತಿ BR ಗವಾಯಿ ನೇತೃತ್ವದ 3 ಸದಸ್ಯ ಪೀಠದಲ್ಲೂ ಕೂಡ ಇದರ ವಿಚಾರಣೆ ಕೂಡ ನಡೀತು. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿತು. ಈ ಒಂದು ಪ್ರಕರಣ ಏನಿದೆ ಸ್ವತಂತ್ರ ತನಿಖೆ ಆದ್ರೆ ಹೆಚ್ಚು ವಿಶ್ವಾಸವನ್ನ ಮೂಡಿಸುತ್ತೆ. ಯಾಕೆಂದ್ರೆ ಜನರ ಧಾರ್ಮಿಕ ಭಾವನೆಗಳಿಗೆ ಸಂಬಂಧಿಸಿದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ಇದರಲ್ಲಿ ಒಂದು ಸ್ಪಷ್ಟತೆ ಇರಬೇಕು. ಹೀಗಾಗಿ ರಾಜ್ಯ ಸರ್ಕಾರದ 2 ಅಧಿಕಾರಿಗಳು, ಸಿಬಿಐಯಿಂದ 2 ಮತ್ತೆ ಆಹಾರ ಗುಣಮಟ್ಟವನ್ನ ಪರಿಶೀಲಿಸುವಂತಹ ಒಬ್ಬರು ಅಧಿಕಾರಿ ಈ ತಂಡದಲ್ಲಿ ಇರಲಿ, ಇವರು ಒಂದು ವರದಿಯನ್ನ ಕೊಡ್ಲಿ ಅನ್ನುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್, ನಿಮ್ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಇವಾಗ ದೇಶದ ಜನರಿಗೆ ಇದು ಸತ್ಯಾಂಶ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕು. ನಿಜನಾ, ಮೀನೆಣ್ಣೆ, ದನದ ಕೊಬ್ಬು ಎಲ್ಲ ಬಳಸ್ತಾ ಇದ್ದಿದ್ದು ನಿಜನಾ, ಅಥವಾ ಇದು ರಾಜಕೀಯ ಪ್ರೇರಿತ ಹೇಳಿಕೆ ಆಗಿತ್ತಾ, ಇವೆಲ್ಲ ಗೊತ್ತಾಗಬೇಕಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ಒಂದು ಹೊಸ SIT ರಚನೆ ಮಾಡೋದಕ್ಕೆ ಈಗ ಆದೇಶವನ್ನು ಕೊಟ್ಟಿದೆ. ಅದಕ್ಕೇನಾದ್ರು ಟೈಮ್ ಬೌಂಡ್ ಅಂತ ಮಾಡ್ಕೊಂಡಿದ್ದಾರಾ ಗೊತ್ತಿಲ್ಲ, ಇಷ್ಟು ದಿನಗಳ ಒಳಗಾಗಿ ನೀವು ವರದಿ ಕೊಡಬೇಕು ಅಂತ.